ಇದಕ್ಕೆಲ್ಲ ಕಾರಣ ನಮ್ಮ HOD ಡಾಕ್ಟರ್ ಕಾಮರಾಜ್ ಸರ್. ಡಿಯರ್ ಸ್ಟೂಡೆಂಟ್ಸ್, ಎಲ್ಲರೂ ಚೆನ್ನಾಗಿ ಓದಿ ಕೆಲ್ಸಕ್ಕೆ ಹೋಗಿ ಚೆನ್ನಾಗಿ ಸಂಪಾದನೆ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ಎಷ್ಟೋ ಜನಕ್ಕೆ ನ್ಯಾಯವಾಗಿ ನೇರವಾಗಿ ಸಂಪಾದನೆ ಮಾಡಬೇಕು ಅನ್ನೋ ಆಸೆನೇ ಇರಲ್ಲ. ಇದೇ ನಮ್ಮ ನಾಡಿನ ಸಮಸ್ಯೆ. ಅವ್ರವ್ರ ಕೆಲಸನ ಕರೆಕ್ಟಾಗಿ ಮಾಡಿ ಸಂಪಾದನೆ ಮಾಡಬೇಕು. ಏನಾಗುತ್ತೆ, ಸ್ವಲ್ಪ ತಡ ಆಗುತ್ತೆ. ಈ ನಾಡಲ್ಲಿ ಸಂಪಾದನೆ ಮಾಡೋದು ವ್ಯವಸಾಯ ಥರ. ನಾನು ಹಳ್ಳಿಯಿಂದ ಬಂದವನು. ನನ್ನ ಇಡೀ ಜೀವನದಲ್ಲೇ ನಾನು ಕಲ್ತಿರೋ ಪಾಠ ಇದೇನೆ. ಪ್ರಪಂಚದಲ್ಲಿ ಹೊಟ್ಟೆ ಹಸುವನ್ನು ನೀಗ್ಸೋಕೆ ಬಂದವನೇ ದೇವರು. ಆ ಹಸುವು ನಿಮ್ಮ ಹತ್ರ ಇದೆ. ಕಳಂಕ ಇಲ್ಲದೇನೆ, ಯಾವುದೇ ಅಹಂಕಾರ ದುರಹಂಕಾರ ಇಲ್ಲದೇನೆ ಇದ್ದರೆ ನೀವು ದೇವರಾಗ್ತೀರ. ನಾನು ನಿಮಗೆ ಪಾಠ ಹೇಳ್ಕೊಡಕ್ಕೆ ಬಂದಿಲ್ಲ, ನಾನು ನಿಮ್ಮ ಜೊತೆ ಕಲ್ತ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಏನಪ್ಪ ಆಯ್ತು ನಿನಗೆ? ಮತ್ತೆ ಮತ್ತೆ ನಿನ್ನ ಮುಖನ ಮತ್ತೆ ನಿನ್ನ ಮೈನ ನೋಡ್ಕೋತಿದ್ಯಾ? ಏನಾಯ್ತು? ಏನೂ ಇಲ್ಲ. ಹಾಯ್. ಹಾಂ, ಇಟ್ಕೊಳ್ಳ. Side, please. Please. ದಾರಿ ಬಿಡಿ. Please, side. Please, move. ನಿಧಾನ. ದಾರಿ ಬಿಡಿ. ಏನ್ ಸಡನ್ ಆಗಿ ತಲೆ ಸುತ್ತು? ಸರಿಯಾಗಿ ನಿದ್ದೆ ಮಾಡಿಲ್ವಾ? ಏನಾಯ್ತು? ಸರ್, ಅವಳ ಮೈಯನ್ನೇ ಮತ್ತೆ ಮತ್ತೆ ಕನ್ನಡಿಲಿ ನೋಡ್ತಾನೆ ಇದ್ಲು. ಏನೋ ಭಯ ಪಡ್ತಿದ್ದಾಳೆ ಅನ್ನಿಸ್ತಿದೆ. ನಥಿಂಗ್ ಟು ವರಿ ಡಾಕ್ಟರ್. ಸೆಕೆಂಡ್ ಇಯರ್ ಸಿಂಡ್ರಮ್ ಮಾಮೂಲಾಗಿ ಸೆಕೆಂಡ್ ಇಯರ್ ಅವ್ರಿಗೆ ಬರೋ ಸಮಸ್ಯೆನೇ. ಸೆಕೆಂಡ್ ಇಯರ್ ಅವ್ರಿಗೆ ಬರೋ ಸಮಸ್ಯೆ ಆದರೆ ಭಯ ಪಡೋದಿಲ್ಲ. ನೋವನ್ನು ಕಂಡುಹಿಡಿಯೋದೇ ನಮ್ಮ ಕೆಲಸ. ಆ ನೋವು ನಮಗೆ ಬಂದಾಗ ಭಯ ಪಡೋದು ತುಂಬಾ ದೊಡ್ಡ ತಪ್ಪು. ಅರ್ಥ ಆಯ್ತಾ? ಆಗ ಪೇಷಂಟ್ನ ಯಾರು ಕ್ಯೂರ್ ಮಾಡ್ತಾರೆ, ಅವ್ರಿಗೆ ಯಾರು ಭರವಸೆ ಕೊಡ್ತಾರೆ. ಹೀಗೆ ನಾನು ಸೆಕೆಂಡ್ ಇಯರ್ ಓದುವಾಗ ನನ್ನ ಐಬ್ರೋ ಕೂದಲನ್ನ ತೆಗೆದು ನೋಡಿದೆ. ಒಂದು ಕೂದಲು ನನ್ನ ಕೈಯಲ್ಲಿ ಬಂದ್ಬಿಡ್ತು. ನನಗೆ ಏನಾದರೂ ರೋಗ ಬಂತ ಅಂತ ನಾನು ಭಯ ಪಟ್ಬಿಟ್ಟೆ. ಹೌದು, ಕ್ಯಾಶುಯಾಲಿಟಿಗೆ ಹೇಗೆ ತಂದು ಅಡ್ಮಿಟ್ ಮಾಡಿದ್ರಿ? ಸರ್, ಧರ್ಮಾನೇ ಎತ್ಕೊಂಡು ಬಂದಿದ್ದು. ಹೌದಾ? ಯಾವ ಊರಪ್ಪ ನೀನು? ಚಳ್ಳಕೆರೆ ತಾಲೂಕು ಕಾಪ್ರಳ್ಳಿ ಸರ್. ವಿಲೇಜಾ? Yes, sir. ಅದಕ್ಕೇನು ರಾಗಿ ಮೂಟೆ ಎತ್ಕೊಬರೋ ಥರ ಇವಳನ್ನ ಎತ್ಕೊಂಬಂದು ಹಾಕಿದ್ಯಾ? ಒಬ್ಬ ಪೇಷಂಟ್ನ ಎತ್ಕೊಬರ್ಬೇಕು ಅಂದರೆ ಮೊದಲು ಡಾಕ್ಟರ್ ದೇಹದಲ್ಲಿ ಶಕ್ತಿ ಬೇಕು. ವೆರಿ ಗುಡ್. ಥ್ಯಾಂಕ್ ಯು ಸರ್. ಸುಭಾಷಿಣಿ, ಐ ಹ್ಯಾವ್ ಎ ಕ್ರೇಜ್ ಆನ್ ಧರ್ಮ. ಐ ಥಿಂಕ್ ನಾನು ಅವನಿಗೆ ಪ್ರಪೋಸ್ ಮಾಡ್ತೀನಿ. ತಲೆ ಸುತ್ತು ಬಿದ್ದೆ. ಅವನು ಫ್ರೆಂಡ್ ಅಂತ ಎತ್ಕೊಂಡು ಬಂದ, ಅದಕ್ಕೆ ಲವ್ವಾ? ಏನ್ ಸ್ಟಲ್ಲ? ಅಷ್ಟು ಜನ ಇದ್ರಲ್ವಾ, ಅವನೇ ತಾನೇ ನನ್ನ ಎತ್ಕೊಂಡು ಹೋಗಿದ್ದು. ಇವಾಗ ಹೇಳು. ನೀನ್ ವಧೆ ತಿಂತೀಯ. ಟೈಮ್ ಬಂದ್ಬಿಡ್ತು. ಯು ವೇಟ್ ಅಂಡ್ ಸಿ ಇನ್ ದ ಮಾರ್ನಿಂಗ್. ಅಣ್ಣ, ಕ್ಲಾಸ್ ಶುರುವಾಯ್ತಾ? ಹೌದಮ್ಮ. ಅಯ್ಯೋ, Two types of diseases. One is infectious diseases. Second one, constitutional diseases. Yes, constitutional diseases are defined as it depends on the human body Amma, see this. which is injured and how it has to be treated. It will make a significant difference between the injury and the accident. If the disease occurs suddenly, that are genetically the common diseases. If there is any possible to differentiate between genetical diseases and constitutional diseases. The importance of genetical disease is non-predictable and genetically controlled by laboratory. However, this too has the major difference between the diseases. And today, let us study briefly on constitutional diseases. Let me explain you in details. ಏನಾಯ್ತು?
ಕಾಟ್ ಮಾಡ್ದ? ಅದೇನ್ ಡ್ರಾಯಿಂಗ? ನಾನು ಬರ್ದಿರೋ ನನ್ನ ಹಾರ್ಟ್ ಅದು, ಅದನ್ನ ಕಾಟ್ ಮಾಡ್ದ. ಅದಕ್ಕೇನೇ ಮಾಡ್ತೀಯಾ? ನಾನ್ ಕೇಳ್ತೇನೆ, ಇವಾಗ್ಲೇ ಹೋಗಿ ಕೇಳ್ತೇನೆ. ಸರಿ, ಈಗ ಸುಮ್ಮನೆ ಬೆಳಿಗ್ಗೆ ಕೇಳೋಣ. ಹೇ ಸ್ಟೆಲ್ಲಾ, ಶುಭ. ಏನೇ ಮಾಡ್ತಿದ್ಯಾ? ಅಯ್ಯೋ, ಎಲ್ಲಾದ್ರೂ ಬಿದ್ದೋಗ್ತೀಯ ನೀನೀಗ. ಇಲ್ಲ, ಯಾರಾದ್ರೂ ನೋಡ್ಬಿಡ್ತಾರೀಗ. ಯು ಗೋ. ಇರು, ಎಲ್ಲಿಗೆ ಹೋಗ್ತಿದ್ಯಾ? ಧೈರ್ಯ ಇದ್ರೆ ನನ್ ಜೊತೆ ಬಾ. ನಾನು ಉಪ್ಪಿ ಫ್ಯಾನು. ಏನೇ ಇದ್ರೇನು ಫೇಸ್ ಟು ಫೇಸ್ ಕೇಳ್ತೀನಿ. ನೀನು ಧೈರ್ಯ ಇರೋ ಹುಡುಗಿ. ಅದೇನೇ ಇದ್ರು ನಾಳೆ ಕ್ಲಾಸಲ್ಲಿ ಕೇಳೋಣ. ಹಾ, ನೀನ್ ಒಳ್ಳೆ ಹುಡುಗಿ ಅಲ್ವಾ? ಬಾ ಹೋಗೋಣ. ಇಮ್ಮಿಡಿಯೇಟ್ ಆಗಿ ಕೇಳೋದೆ ಇವಾಗಿನ ಟ್ರೆಂಡು. ಅಯ್ಯೋ, ಇಷ್ಟೆಲ್ಲ ಬಿದ್ದೋಗ್ತೀಯಾ? ಧರ್ಮ, ಶಬ್ದ ಬಂದ್ರೆ ಎಲ್ಲ ಬಾಯ್ಸು ಎದ್ದು ಬಿಡ್ತಾರೆ. ಧರ್ಮ ಧರ್ಮ. ಯಾರು? ಏಯ್ ಏ ಪಕ್ಕೀಸ್, ಇಲ್ಲೇನ್ ಮಾಡ್ತಾ ಇದ್ದೀರಾ? ಏಯ್, ನೀನ್ ಯಾಕೋ ನನ್ನ ಆರ್ಟನ್ನ ಕಾಟ್ ಮಾಡಿದ್ದು? ಅದ್ರ ಕೆಳಗಡೆ ಸಾರಿ ಅಂತ ಆಟೋಗ್ರಾಫ್ ಬೇರೆನಾ? ಹೇಳು. ಅರ್ಥ ಆಗ್ಲಿಲ್ಲ. ಒಂದು ಹುಡುಗಿ ತಾನೇ ಬಂದು ಪ್ರಪೋಸ್ ಮಾಡಿದ್ರೆ ಅದು ತಪ್ಪಾ? ಇರಿ, ಯಾರು ಹೇಳಿದ್ದು? ಕುಡ್ದಿದ್ಯಾ? ನಾನಾ? ಸರಿ. ನೀನ್ ಮಾತ್ರ ಅಲ್ಲ, ಈ ಪ್ರಪಂಚದಲ್ಲಿ ಯಾರು ನನ್ನ ಲವ್ ಮಾಡಿಲ್ಲ. ಯಾರು ಹೇಳಿದ್ದು? ಎಲ್ಲರೂ ನಿನ್ನ ಲವ್ ಮಾಡ್ತಾರೆ. ನಿಮ್ಮಮ್ಮ ನಿನಗೆ ಲವ್ ಮಾಡ್ತಾ ಇದ್ದಾರೆ. ನಿಮ್ಮಪ್ಪ? ಯಾಕೆ ನಮ್ಮ ಶುಭ? ಶುಭ ನನ್ನ ಲವ್ ಮಾಡ್ತೀಯಾ? ಹಾಗಾದ್ರೆ ಬಾ, ಗಟ್ಟಿ ತಪ್ಕೊಳ್ಳೋಣ. ತಪ್ಪಾಗತ್ತೆ, ವಿ ಆರ್ ಫ್ರೆಂಡ್ಸ್. ಧರ್ಮ, ನೀನ್ ನನ್ನ ಲವ್ ಮಾಡ್ತೀಯಾ? ಟೆಲ್ ಮೀ ನೌ, ಐ ವಾಂಟ್ ಇಮಿಡಿಯೇಟ್ ರಿಸಲ್ಟ್. ಹೇ, ಇದನ್ ಬ್ಲಡ್ ಟೆಸ್ಟಾ? ತಕ್ಷಣ ರಿಸಲ್ಟ್ ಬರೋದಕ್ಕೆ? ಹೇಳು ಹೇಳು ಧರ್ಮ, ಹೇಳು. ಅಮ್ಮ ತಾಯಿ, ನಾನು ನಿನ್ನನ್ನು ಲವ್ ಮಾಡ್ತಾ ಇದ್ದೀನಿ. ಪ್ರಾಮಿಸು? ಪ್ರಾಮಿಸ್ ಆಗಿ ನಾನು ನಿನ್ನನ್ನು ಲವ್ ಮಾಡ್ತಾ ಇದ್ದೀನಿ. ನೀನು 5 ವರ್ಷ ಡಿಗ್ರಿ ಓದ್ ಮುಗಿಸು, ನಾನೇ ಬಂದು ನಿಮ್ಮಪ್ಪನ ಹತ್ರ ಮಾತಾಡ್ತೀನಿ. ನಮ್ಮ ಮದ್ವೆ ವಿಷಯನಾ? ಹೌದು. ಆಯ್ತಾಯ್ತು, ಬಾ. ಓಕೆ, ಬಾಯ್. ಬಾಯ್ ಬಾಯ್. ಇದು ಇಮಿಡಿಯೇಟ್ ಆಗಿ ಹೇಳಿದ್ದಕ್ಕೆ ಕ್ಯಾಚ್ ಹಿಡ್ಕೋ. ಬಾಯ್ ಬಾಯ್. ಬಾಯ್. ಓಕೆ, ಹುಷಾರಾಗಿ ಹೋಗಿ. ಸ್ಟೆಲ್ಲಾ, ಮಗ, ನಿನಗೆ ಗೊತ್ತಿದೆ ಅಂತ ಹೇಳು, ಇಲ್ಲ ಅಂತ ಹೇಳ್ಬಿಡ. ನಿಮ್ಮ ಹುಡುಗಿ ಹೆಸರೇನು? ಕಲಾ. ಕಲಾ. ಆಕಾಶದಲ್ಲಿ ಒಂದು ಚಂದ್ರ, ಭೂಮಿಯಲ್ಲಿ ನೀನ್ ಕಲಾ. ಕವಿತೆ ಮಚ್ಚ, ಅದ್ಭುತ ಕಣೋ, ಸೂಪರ್ ಕಣೋ. ಎಮೋಷನ್ ಕಂಟ್ರೋಲ್ ಮಾಡ್ಕೋ. ಎಮೋಷನ್ ಅಲ್ಲಿ ಮೂಡ್ ಮಿಸ್ ಮಾಡ್ಕೋಬೇಡ. ಮಿಸ್ ಮಾಡಲ್ಲ ಮಚ್ಚ. ಮೂಡ್ ಮಿಸ್ ಆದ್ರೆ ಕವಿತೆ ತಪ್ಪಾಗ್ಬಿಡುತ್ತೆ. ಸರಿನಾ? ಮಚ್ಚ, ಸರಿ ಅದೇ ಮಚ್ಚ. ಮೂಡಲೋಕು. ಈಗ ಹೇಳು. ಓಕೆ ಮಚ್ಚ. ಆಕಾಶದಲ್ಲಿ ಚಂದ್ರ, ಭೂಮಿಯಲ್ಲಿ ನನ್ ಕಲಾ. ಸೂಪರ್. ಥ್ಯಾಂಕ್ಸ್ ಕಣೋ. ಮಕ್ಳ, ಇಲ್ಲಿ ಮುನಿರಾಜ್ ವೈದ್ಯರು ಎಲ್ಲಿದ್ದಾರೆ? ಮುನಿರಾಜ್ ವೈದ್ಯರ? ಆ ಥರದವ್ರು ಇಲ್ಲಿ ಯಾರು ಇಲ್ಲ ಮಗ. ಇಲ್ಲಿ ಯಾರು ಇಲ್ಲ. ಏನಪ್ಪ, 25 ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಈ ವಯಸ್ಸಿಂದನೂ ಗೊತ್ತು. ಏ ಹಸನ್, ಏನೋ ಮುನಿಯಾಡಿ ಅಂತ ಯಾರಾದ್ರೂ ಪ್ರೊಫೆಸರ್ ಗೊತ್ತಾ ಗೊತ್ತು, ನಿಮ್ಗೆ? ಮುನಿಯಪ್ಪ ಮಿಲಿಟರಿ ಹೋಟ್ಲು. ಅಯ್ಯನಿ ಹೋಗೋ. ಹೋಗೋ, ತಲೆ ಮಾಂಸ. ಕಿರಿಕ್ ನನ್ನ ಮಗನ. ಅಣ್ಣವ್ರೆ, ಆ ಥರ ಯಾರು ಇಲ್ಲ ಇಲ್ಲಿ. ಏನಪ್ಪ, ಈ ಕಾಲೇಜ್ಲೇ ಓದ್ತೀರಾ? ಪಾಠ ಹೇಳ್ಕೊಡೋ ಮೇಷ್ಟ್ರು ಯಾರು ಅಂತ ಗೊತ್ತಿಲ್ವಾ ನಿಮಗೆ? ಅಣ್ಣ, ಮುನಿರಾಜ್ ಅನ್ನೋ ಯಾವ ವೈದ್ಯರು ಇಲ್ಲಿಲ್ಲ. ಇಲ್ಲಿರೋ ಮೇಷ್ಟ್ರುಗಳು ಎಲ್ಲರನ್ನೂ ನನಗೆ ತೋರ್ಸಪ್ಪ. ಮುನಿರಾಜು ಮೇಷ್ಟ್ರು ಯಾರು ಅಂತ ನಾನು ಹೇಳ್ತೀನಿ. ಸರಿ, ಬನ್ನಿ. ನಡೀರಿ. ಎಲ್ಲಿಗೋ ಹೋಗ್ತಿದ್ಯಾ? ವಿ ಆರ್ ಸರ್ಚಿಂಗ್ ಫಾರ್ ಪ್ರೊಫೆಸರ್. ಯಾರು? ಮುನಿರಾಜು ವೈದ್ಯರು. ಮುನಿರಾಜು ವೈದ್ಯರ? ಯಾರದು? ಭೇಟಿ ಮಾಡೋಣ. ನಿನ್ಗೇನಾದ್ರೂ ಗೊತ್ತಾ? ನಾನು